ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರು ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ಆರಂಭವಾಗಿದೆಯಂತೆ. ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ಸಿಗರ ಭಯ ಶುರುವಾಗಿದೆಯಾ? ಹಂಗಾದ್ರೆ ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿದೆಯಾ ಮೈಸೂರು ಜೆಡಿಎಸ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ ಶಾಸಕರನ್ನ ಹುಚ್ಚುನಾಯಿಗೆ ಹೊಡೆದಂತೆ ಹೊಡೀರಿ ಅಂತ ಕೈ ಮುಖಂಡ ಒಬ್ಬ ಹೇಳಿಕೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಿಂಸಾತ್ಮಕ ಕರೆಯನ್ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಮಾಜಿ ಶಾಸಕ ಕೆ ವೆಂಕಟೇಶ್. ಪಿರಿಯಾಪಟ್ಟಣದ ಪರಾಜಿತ ಅಭ್ಯರ್ಥಿ ಕೆ ವೆಂಕಟೇಶ್ ಆಕ್ರೋಶದ ನುಡಿ ಇದು. ಜೆಡಿಎಸ್ ಶಾಸಕರು ಗಲಾಟೆ ಮಾಡಿದ್ರೆ ನಾಯಿಯಂತೆ ಹೊಡೀರಿ ಅಂತ ಹೇಳಿದ್ದಾರೆ. ನಿಮ್ಗೆ ನಾನು ಸಹಕಾರ ನೀಡ್ತೀನಿ ಅಂತ ಕೆ ವೆಂಕಟೇಶ್ ನೀಡಿರುವಂತ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಪಕ್ಷದ ಸೋಲಿನ ಆತ್ಮಾವಲೋಕನ ಸಭೆಯಲ್ಲಿ ಈ ಒಂದು ವಿವಾದಿತ ಹೇಳಿಕೆಯನ್ನ ನೀಡಿದ್ದಾರೆ. ಸಹಕಾರ ಕೊಡೋಣ, ಅದೇ ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಸಹಕಾರ ಕೊಡೋಣ. ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಏನೋ ಸೇರ್ ತೀರ್ಸ್ಕೊಳ್ತಕ್ಕಂಥದ್ದು, ಇಂಥ ಚಟುವಟಿಕೆಗಳು ಅವರೇನಾದ್ರು ಮಾಡಿದ್ರೆ ನಾನು ನಿಮ್ಗೊಂದು ಹೇಳ್ತೀನಿ, ನಾವಾಗೇನು ಜಗಳಕ್ಕೆ ಹೋಗೋದು ಬೇಡ, ನೀವು ಯಾವ್ದು ಜಗಳಕ್ಕೆ ನೀವಾಗಿ ಹೋಗೋದು ಬೇಡ. ಇದನ್ನೇ ಅವ್ರು ಮುಂದುವರಿಸಿದ್ರೆ ಹಳ್ಳಿಗಳಲ್ಲಿ ಹುಚ್ಚನಾಗಿ ಸಾಕು ಹೊಡಿತಾರಲ್ಲ, ಹಂಗೆ ಹೊಡಿ ನೋಡಿ. ಒಳ್ಳೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಮಾಜಿ ಶಾಸಕ ಕೆ ವೆಂಕಟೇಶ್ ಅವರ ಹೇಳಿಕೆ? ಸೋತಿದ್ದಾರೆ ಒಂದು ಕಡೆ ಗೊತ್ತು, ಆದರೆ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ನೇ ಮೈತ್ರಿ ಸರ್ಕಾರ ಇರೋದು ಅನ್ನೋದು ಗೊತ್ತಿಲ್ವಾ ಇವ್ರಿಗೆ? ಹಂಗಾದ್ರೆ ಖಂಡಿತ ಅಂಕಿತ, ಅಂದ್ರೆ ಎಲ್ಲ ಗೊತ್ತಿದ್ದು ಕೂಡ ಈ ರೀತಿಯಾಗಿ ದೊಡ್ಡವರೇ ಈ ರೀತಿ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೆ ವೆಂಕಟೇಶ್ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಅಂತಾನೆ ಗುರುತಿಸಿಕೊಂಡಿದ್ರು. ಮಾತ್ರವಲ್ಲ, ಕಳೆದ ಬಾರಿನೂ ಕೂಡ ಆ ಒಂದು ಗೆಲುವನ್ನು ಸಾಧಿಸಿ ಒಂದು ಶಾಸಕರಾಗಿದ್ರು, ಸಾಕಷ್ಟು ಅನುದಾನವನ್ನು ಪಡೆದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವತ್ತ ಸಾಗಿದ್ರು. ಆದರೆ ಈ ಬಾರಿ ಸಿದ್ದರಾಮಯ್ಯ ಸ್ವತಃ ಅವರ ಒಂದು ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ಕ್ಯಾಂಪೇನ್ ಅಲ್ಲಿ ವೆಂಕಟೇಶ್ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ಸಾಕಷ್ಟು ರೀತಿಯಲ್ಲಿ ಈ ಒಂದು ಮಾತುಗಳು ಕೂಡ ಎಲ್ಲರೂ ಅಂದ್ರೆ ವೆಂಕಟೇಶ್ ಗೆದ್ದೇ ಗೆಲ್ತಾರೆ ಅಂತೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಕೊನೆಯ ಒಂದು ಕ್ಷಣಗಳಲ್ಲಿ ಕೇವಲ 6,500 7,000 ಮತಗಳ ಅಂತರದಲ್ಲಿ ಕೆ ಮಹಾದೇವ್ ಅವರು ಜೆಡಿಎಸ್ ಪರವಾಗಿ ಒಂದು ವಿಜಯವನ್ನ ಸಾಧಿಸ್ತಾರೆ. ಆದ್ರೆ ನಿನ್ನೆ ಒಂದು ಸಂಜೆ ಆತ್ಮಾವಲೋಕನ ಒಂದು ಸಭೆಯನ್ನ ಏರ್ಪಡಿಸಿರ್ತಾರೆ. ಆ ಒಂದು ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಒಂದು ಆಕ್ರೋಶ ಇತ್ತು ಅಂತಂದ್ರೆ, ಕೆ ಮಹಾದೇವ್ ಅವರು ಅಂದ್ರೆ ಒಂದು ಫೇಕ್ ವೋಟರ್ಗಳನ್ನ ರೆಡಿ ಮಾಡಿ ತಮ್ಮ ಒಂದು ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋ ಒಂದು ಮಾತುಗಳ ಮೂಲಕವಾಗಿ ತಮ್ಮ ಆಕ್ರೋಶವನ್ನ ಮೊದಲಿಗೆ ಹೊರಹಾಕ್ತಾರೆ. ತದನಂತರದಲ್ಲಿ ಹೋಗ್ತಾ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದ್ರೆ, ಅವ್ರೇನಾದ್ರೂ ಕಿರಿಕೇನಾದ್ರು ಮಾಡಿದ್ರೆ ಅಥವಾ ಗಲಾಟೆ ಖ್ಯಾತೆಯನ್ನ ತೆಗೆದ್ರೆ ಅವ್ರಿಗೆ ಹುಚ್ಚು ನಾಯಿ ಹೊಡೆಯುವ ರೀತಿಯಲ್ಲಿ ಹೊಡೆಯಿರಿ ಅನ್ನೋ ಒಂದು ಮೂಲಕವಾಗಿ ವಿವಾದಾತ್ಮಕವಾದಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಸರ್ಕಾರ ಅವ್ರದೇ ಇರ್ಬೋದು, ಆದ್ರೆ ನಮ್ಮ ಪಾಲಿನ ಮೇಲಿನ ಸರ್ಕಾರದಲ್ಲಿ ಅವರು ನಿಂತ್ಕೊಂಡಿದ್ದಾರೆ, ಹಾಗಾಗಿ ನಿಮ್ಗೆ ಏನೇ ಕೆಲಸ ಆಗ್ಬೇಕಾದ್ರೂ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವರ ಒಂದು ಕೆಲಸವನ್ನ ಮಾಡಿಸ್ಕೊಳ್ಳುವ ಒಂದು ಹಂತಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಮತ್ತೆ ಪದೇ ಅಲ್ಲಿನ ಒಂದು ಜನರಿಗೆ, ಕಾರ್ಯಕರ್ತರಿಗೆ ಹೇಳ್ತಾ ಇರ್ತಾರೆ, ಅಂದ್ರೆ ಯಾರು ಕೂಡ ಹೆದರ್ಕೋಬೇಡಿ, ಸಂಘಟಿತರಾಗಿರಿ, ನಿಮ್ಮ ಜೊತೆ ನಾನಿದ್ದೇನೆ, ನೀವು ಯಾವುದೇ ಕೆಲಸಕ್ಕೆ ಮುಂದಾದ್ರೂ ಕೂಡ ನಿಮ್ಗೆ ನಾನು ಕೈ ಜೋಡಿಸ್ತೇನೆ ಅನ್ನೋ ಮಾತುಗಳನ್ನ ಮೂಲಕ ಹೇಳ್ತಾರೆ. ಆದ್ರೆ ಇದು ಬಹಿರಂಗವಾಗಿ ಹೇಳಿಕೆಯನ್ನು ನೀಡುವ ಮುಖಾಂತರವಾಗಿ ಕಾನೂನಿಗೆ ಎಲ್ಲೋ ಒಂದ್ ಕಡೆ ಭಂಗ ತರ್ತಿದಾರ, ಕಾನೂನನ್ನ ಉಲ್ಲಂಘನೆ ಮಾಡ್ತಿದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಸದ್ಯದ ಮಟ್ಟಿಗೆ ವೆಂಕಟೇಶ್ ಅವರು ಈ ಒಂದು ಹೇಳಿಕೆಯಿಂದ ಈಗ ಸಾರ್ವಜನಿಕವಾಗಿ ತೀವ್ರವಾಗಿ ಒಂದು ಖಂಡನೆಯನ್ನು ಕೂಡ ವ್ಯಕ್ತವಾಗ್ತಾ ಇದೆ. ಮಾತ್ರವಲ್ಲ, ಜೆಡಿಎಸ್ ಕಾರ್ಯಕರ್ತರು ಕೂಡ ಈ ಒಂದು ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇವರದೇ ಇರೋ ಒಂದು ಕಾರಣ, ಅಂದ್ರೆ ಸಮ್ಮಿಶ್ರ ಸರ್ಕಾರ ಇರುವಂತ ಕಾರಣಕ್ಕಾಗಿ ಯಾಕೆ ಈ ರೀತಿಯಾದ ಒಂದು ಪದೇ ಅಂತ ಒಂದು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟು ವಿವಾದವನ್ನ ಸೃಷ್ಟಿ ಮಾಡ್ಕೋತಾ ಇದ್ದಾರೆ ಅಂತೇಳಿ ಆಕ್ರೋಶ ಕೇಳಿ ಬರ್ತಿರುವಂತದ್ದು. ಅಂಕಿತ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.